ಇನ್ನು 13ನೇ ಪಾಯಿಂಟ್ನಲ್ಲಿ ಜಿಪಿಆರ್ ಬಳಕೆಗೆ ಎಸ್ಐಟಿ ನಿರ್ಧರಿಸಿದೆ. ಈ ಜಿಪಿಆರ್ ಹೇಗೆ ಕೆಲಸ ಮಾಡುತ್ತೆ, ಇದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಭೂವಿಜ್ಞಾನ ತಜ್ಞ ಪ್ರಕಾಶ್ ಜೊತೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಊತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ತೋರಿಸುವಂತಹ 13ನೇ ಒಂದು ಸ್ಥಳವನ್ನ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸ್ಕೊಬೇಕು ಅಂತ ಹೇಳಿ ಸಾಕಷ್ಟು ಜನ ತಜ್ಞರು ಒಂದು ಮನವಿಯನ್ನ ಮಾಡಿರುವಂತದ್ದು. ಈ ಒಂದು ತಂತ್ರಜ್ಞಾನದ ಬಳಕೆಯನ್ನ ಮಾಡ್ಕೊಬೇಕು ಅಂತ ಹೇಳಿ ಚಿಂತನೆ ಕೂಡ ನಡೀತಾ ಇದೆ. ಸದ್ಯ ಈ ಬಗ್ಗೆ ಮಾತಾಡ್ಲಿಕ್ಕೆ ಭೂ ವಿಜ್ಞಾನ ತಜ್ಞರಾದಂತಹ ಪ್ರಕಾಶ್ ಅವರು ನಮ್ ಜೊತೆಗಿದ್ದಾರೆ. ಮೊದಲಿಗೆ ಈ ಒಂದು ಜಿಪಿಆರ್ ಅಂದ್ರೆ ಅದರ ವಿಶೇಷತೆ ಅಂದ್ರೆ ಏನು ಸರ್ ಇದ್ರ ವಿಶೇಷತೆ? ಈಗ ನೋಡಿ, ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಅಂತಂದ್ರೆ ಸರ್ಫೇಸ್ ನಿಂದ ಯಾವ್ದಾದ್ರು ಒಂದು ಫಾರಂ ನಲ್ಲಿ ಒಂದು ಸಿಗ್ನಲ್, ಒಂದು ಲೇಸರ್ ಬೀಮ್ ಆಗಲಿ ಎಲೆಕ್ಟ್ರಿಕ್ ಸಿಗ್ನಲ್ ಆಗಲಿ ಕೆಳಗಡೆ ಕಳಿಸಿದಾಗ ಯಾವ ಅಡೆತಡೆ ಇಲ್ಲದೆ ಇದ್ರೆ ಅದು ಸೀದಾ ಹೋಗ್ತಾ ಇರುತ್ತೆ ಯೂನಿಫಾರ್ಮ್ ಮೀಡಿಯಂ ಇದ್ದಾಗ. ಆದರೆ ಯಾವ್ದಾದ್ರು ಒಂದು ಬೇರೆ ಮೀಡಿಯಂ ಬಂದಾಗ, ಸಾಫ್ಟ್ ಮೀಡಿಯಂ ಟು ಹಾರ್ಡ್ ಮೀಡಿಯಂ ಬಂದಾಗ ಅದು ಚೇಂಜ್ ಆಗುತ್ತೆ, ಅದು ಫಾಸ್ಟ್ ಆಗುತ್ತೆ ಅಥವಾ ಸ್ಟಾಪ್ ಆಗುತ್ತೆ. ಆ ಸ್ಟಾಪ್ ಆದ ಜಾಗದಿಂದ ಮತ್ತೆ ವಾಪಸ್ ಸಿಗ್ನಲ್ ರಿಫ್ಲೆಕ್ಷನ್ ಬರುತ್ತೆ. ಅದನ್ನು ನಾವು ಪ್ಲಾಟ್ ಮಾಡಿದಾಗ ಯಾವ ರೀತಿಯ ಆಬ್ಜೆಕ್ಟ್ ಇದೆ ಅಲ್ಲಿ ಗೊತ್ತಾಗುತ್ತೆ. ಹಾರ್ಡ್ ಸರ್ಫೇಸ್ ಇದೆಯಾ, ಮೆಟಾಲಿಕ್ ಇದೆಯಾ, ಸೊ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಈ ರೀತಿಯ ಟೆಕ್ನಿಕನ್ನು ಮೊಬೈಲ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿಕೊಂಡು ನಿಧಿ ಹುಡುಕುವವರು ಕೆಲವು ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾರೆ. ಮೆಟಾಲಿಕ್ ಅಂದರೆ ಬರೀ ಟ್ರೆಷರ್ ಇದ್ದರೆ, ಗೋಲ್ಡ್ ಕಾಯಿನ್ಸು ಅಥವಾ ಜ್ಯುವೆಲರಿ ಪಾರ್ಟ್ಗಳು ಏನಾದ್ರು ಇದ್ರೆ ಅದನ್ನು ಲೊಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಸಕ್ಸಸ್ ಕೂಡ ಆಗಿದೆ ಅಂತ ನಾವು ಕೆಲವು ವಿಡಿಯೋಗಳನ್ನು ನೋಡಿದ್ದೀವಿ. ಆದರೆ ನಿಧಿ ಹುಡುಕೋರು ನಮಗೆ ಸಿಕ್ಕಿದೆ ಅಂತ ಯಾವತ್ತೂ ಹೇಳಲ್ಲ, ಅದರ ರಿಪೋರ್ಟ್ ಸಿಗಲ್ಲ. ಆದರೆ ಬರೀಡ್ ಆಬ್ಜೆಕ್ಟ್ಸ್ನ ಲೊಕೇಟ್ ಮಾಡೋದಕ್ಕೆ ಈ GPR ಬಳಕೆ ಆಗಿದೆ ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ಗೆ. ನಾವು ಜಿಯಾಲಜಿಕಲ್ ಸಂದರ್ಭದಲ್ಲಿ ಗ್ರೌಂಡ್ ವಾಟರ್ ಲೊಕೇಟ್ ಮಾಡೋದಕ್ಕೆ ಈ ರೆಸಿಸ್ಟಿವಿಟಿ ಮೀಟರ್ ಅಂತ ಯೂಸ್ ಮಾಡ್ತೀವಿ. ನಾರ್ಮಲ್ ಆಗಿ 5 ಮೀಟರ್ಸ್ 10 ಮೀಟರ್ ಸ್ಪೇಸಿಂಗ್ ಯೂಸ್ ಮಾಡ್ತೀವಿ. ಈ ಒಂದು ಅದೇ ಟೆಕ್ನಿಕ್ನ ಬಳಸ್ಕೊಂಡು ಈ ಒಂದು ಪರ್ಪಸ್ಗೆ 1 ಮೀಟರ್ ಸ್ಪೇಸಿಂಗ್ನಲ್ಲಿ ಎಲೆಕ್ಟ್ರೋಡ್ಗಳನ್ನಿಟ್ಟು ಅಥವಾ 1/2 ಮೀಟರ್ ಸ್ಪೇಸಿಂಗ್ನಲ್ಲಿ ಎಲೆಕ್ಟ್ರೋಡ್ಗಳನ್ನಿಟ್ಟು ಎಲೆಕ್ಟ್ರಿಕಲ್ ಸಿಗ್ನಲ್ ಒಳಗಡೆ ಕಳಿಸೋದ್ರ ಮೂಲಕ ಅದು ಸಿಗ್ನಲ್ ಒಳಗಡೆ ಹೋಗಿ ಮತ್ತೆ ವಾಪಸ್ ಏನು ಬರುತ್ತೆ ಅದನ್ನು ನಾವು ಪ್ಲಾಟ್ ಮಾಡಿದ್ರೆ ಆ ಒಳಗಡೆ ಇರತಕ್ಕಂಥ ಸ್ಟ್ರಕ್ಚರ್ ಏನಿದೆ ಅದು ಗೊತ್ತಾಗುತ್ತೆ. ಇದೊಂಥರ ಎಕ್ಸ್ರೇ ಟೆಕ್ನಿಕ್ ಇದ್ದಾಗೆ ಆಲ್ಮೋಸ್ಟ್. ಬಟ್ ಇಲ್ಲಿ ಎಕ್ಸ್ರೇಸ್ ಯೂಸ್ ಮಾಡಲ್ಲ, ಗ್ರೌಂಡ್ ಪರ್ಪಸ್ಗೆ ಎಲೆಕ್ಟ್ರಿಕಲ್ ಸಿಗ್ನಲ್ ಯೂಸ್ ಮಾಡ್ತಾರೆ. ಅದನ್ನೇ ನಾವು ಬೇರೆ ಪರ್ಪಸ್ಗೆ ಬರೀಡ್ ಮಿನರಲ್ ಡಿಪಾಸಿಟ್ ಲೊಕೇಟ್ ಮಾಡೋದಕ್ಕೆ IP ಸರ್ವೇಸ್ ಮಾಡ್ತೀವಿ. ಅದು ಕೂಡ ಜಿಯೋಫಿಸಿಕಲ್ ಮೆಥಡ್, ಇಂಡ್ಯೂಸ್ ಪೊಟೆನ್ಷಿಯಲ್ ಮೆಥಡ್ ಅಂತ. ಸೊ ಈ ಒಂದು ಮೆಥಡ್ ಅಲ್ಲಿ ಒಂದು ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡು ಅದನ್ನು ಬಳಸಬಹುದು ಅಂತ ನನ್ನ ಅಭಿಪ್ರಾಯ. ಇದಿಷ್ಟು ಭೂ ವಿಜ್ಞಾನ ತಜ್ಞರಾದಂತಹ ಪ್ರಕಾಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಸುಚಿತಾ ನಿಗೆ ಕೂಡ ಪವರ್ ಟಿವಿ ಬೆಂಗಳೂರು.